ಇತ್ತೀಚಿನ ದಿನಗಳಲ್ಲಿ ಕೆಲವರಿಗೆ ಮಾತಾಡೋ ಜಾಸ್ತಿ ಆಗ್ಬಿಟ್ಟಿದೆ. ಅದು ಅವ್ರ ಅಭ್ಯಾಸ ಇರಬೇಕು. ನಾವು ಮೊನ್ನೆ ವಾಣಿಜ್ಯ ಮಂಡಿಗೆ ನಿರ್ಮಾಪಕ ಸಂಘಕ್ಕೆ ನಿರ್ಮಾಪಕರ ಬಗ್ಗೆ ಮತ್ತು ಜನನಾಯಕನ ಸಿನಿಮಾ ಬಗ್ಗೆ ಚಂದ್ರಚೂಡ್ ಚಂದ್ರ ಆಚಾರ್ ಇವರು ಅಗೌರವಾಗಿ ಮಾತಾಡಿದರು. ಕಾಂಡಮ್ಸಿಂದ ಇದೇನು ಕಾಂಡಮ್ಸ್ ಎಲ್ಲ ಕೊಡ್ತಾರೆ, ಕಾಂಡಮ್ಸ್ ಕೊಡ್ತಾರೆ ಅಂತ ಹೇಳಿದರು. ಅದಕ್ಕೆ ಇಡೀ ನಿರ್ಮಾಪಕರು ಯಾರು ಕೊಟ್ಟವ್ರು ಪಾಪ ತೊಂದರೆ ಇಲ್ಲ, ಅವ್ರು ಕೇಳಿದ್ದಾರೆ ಯಾರು ಕೊಟ್ಟರು ನೋಡೋಣ ಹೇಳಿ ಅಂತ ಹೇಳಿದ್ರೆ ಅವರು ತಪ್ಪಿಸ್ಕೊಳ್ಳೋ ಬಾಧೆ ಮಾಡ್ತಾರೆ. ಅದಕ್ಕೆ ಇಡೀ ಚಿತ್ರೋದ್ಯಮವಾಗಿ ನಮ್ಮ ಹೈಕೋರ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಲಾಡ್ಜ್ ಮಾಡಿಸಿ ಅವ್ರ ಮೇಲೆ ಕ್ರಿಮಿನಲ್ ಕೇಸು ರಿಜಿಸ್ಟರ್ ಮಾಡಿದ್ದಾರೆ. ಇಷ್ಟ ಆಗಿದೆ. ತದನಂತರ ಅವತ್ತೆಲ್ಲ ಮಾಧ್ಯಮದವರಿದ್ದಾಗ ನನ್ನನ್ನು ಪಾಪ ಕೆಲವು ಮಾಧ್ಯಮದವ್ರು ಕೇಳಿದ್ರು, ಏನು ಸರ್ ಇದಕ್ಕೇನಿದೆ? ಇಲ್ಲ, ಅದು ಆ ವಿಷಯದಲ್ಲಿ ಆ ಥರ ಹೇಳಿರೋ ತಪ್ಪು. ಸಿನಿಮಾ ಅನ್ನೋದೇನು ಅವ್ನಿಗೆ ಗೊತ್ತಿದೆ, ಸಿನಿಮಾ ಬಂಡವಾಳ ಹಾಕಿರೋದು ಗೊತ್ತಾಗಿರುತ್ತೆ, ನಿರ್ಮಾಪಕ ಯಾರು, ದುಡ್ಡು ತಂದವನೇನೋ ಗೊತ್ತಿರುತ್ತೆ, ಸುಮ್ಮನೆ ಯಾವುದೋ ನೀನು ಕೂತ್ಕೊಂಡು ಗಾಳಿಯಲ್ಲಿ ಗುಂಡಾಡ್ಸೋದು ಬೇಡ ಅಂತ ಹೇಳಿದಾಗ ಆಮೇಲೆ ಕೆಲವು ಮಾಧ್ಯಮದವ್ರು ನನ್ನನ್ನು ಕೇಳಿದ್ರು, ಸರ್ ಇದ್ರ ಬಗ್ಗೆ ಸುದೀಪ್ ಅವ್ರ ಜೊತೆಲಿತ್ತು ಅವ್ರು ಹೇಳಬಾರ್ದಾ ಅಂತೇಳಿ ಕೇಳಿದ್ರು. ನಾನು ಹೇಳಿದೆ, ಪಾಪ ಅವ್ರಿಗೆ ವಿಷಯ ಗೊತ್ತಿದೆಯೋ ಗೊತ್ತಿಲ್ಲ, ಗೊತ್ತಿರೋ ಅವ್ರು ಈ ಥರ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ, ಅವ್ರು ಉಗಿತಾರೆ. ನಮಗೆ ಗೊತ್ತಿರೋ ಅವ್ರಿಗೆ ಈ ವಿಷಯ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿದ್ರೆ ಈ ಥರದ ವಿಷಯದ ಹೇಳಲ್ಲ ಅಂತ. ಅದಕ್ಕೆ ಸುದೀಪ್ ವಿಷಯ ತಗೊಂಡು ನಾನು ಮಾತು ಹೇಳಿದೆ, ಸುದೀಪ್ ಅವ್ರಿಗೆ ಗೊತ್ತಿರಲ್ಲ ಅಂತ. ಅದನ್ನು ಸುದೀಪ್ ಅವ್ರಿಗೆ ನನ್ನನ್ನು ತಿಳಿಸಿಬಿಟ್ಟಿದ್ದೀರಾ ಅಂತ ಇವನು ನನ್ನನ್ನು ಏನಂದರೆ ಕೊಬ್ಬರಿ ಮಂಜ, ಕೋಕೋನಟ್ ಮಂಜ ಅಂತ ಇವನು ಈ ರೀತಿ ನನ್ನನ್ನು ನಿನ್ನ ಬಿಡಲ್ಲ, ನನ್ನ ಜೀವನ ಇರೋ ಗಂಟ ಬಿಡಲ್ಲ ಅಂತೇನು ಅಂದಿದ್ದಾನೆ. ಪಾಪ ಇರಲಿ, ಅವನು ಅಂದಿದ್ದಾನೆ. ಅವನು ಬುದ್ಧಿವಂತ, ಬುದ್ಧಿಜೀವಿ, ನಾನು ಜ್ಞಾನಿ, ನಾನು ವಿದ್ಯಾವಂತ, ಹೋರಾಟಗಾರ ಇವೆಲ್ಲ ಮಾತಾಡ್ತಾಯಿಲ್ಲ. ಅವ್ನು ಮಾತಾಡೋ ಕಲ್ಚರ್ ಗೊತ್ತಿಲ್ವ? ಅವನು ಏನು ನನ್ನ ಬಿಡಲ್ಲ, ನಾನು ಸ್ಮಗ್ಲರ, ಇಲ್ಲ ನಾನು ಗಾಂಜಾ ಮಾರ್ತಿದ್ನ, ಇಲ್ಲ ನಾನು ಬೇರೆ ಮಾಡ್ತಿದ್ನ, ಇಲ್ಲ ಬೇರೆಯವ್ರ ಥರ ನಾನು ಬೇರೆ ಪಿಂಕ್ ಕೆಲಸ ಮಾಡ್ತಿದ್ನ? ಕೆ ಮಂಜು ಅಂತ ಅವ್ನಿಗೇನು ಗೊತ್ತೈತೆ? ಕೆ ಮಂಜು ಇತಿಹಾಸ ಐತೆ. 55 ಸಿನಿಮಾ ಮಾಡಿದ್ದೀನಿ, ಸುಮಾರು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, ಕೋಟ್ಯಾಂತರ ರೂಪಾಯಿ ಸಿನಿಮಾ ಕಳೆದಿದ್ದೀನಿ. ಅದು ನನ್ನ ವೃತ್ತಿ, ಇದು ನಂಗೆ ದೇವರಿದ್ದಂಗೆ. ನಾವಿಲ್ಲಿ ಬಂದವರು ಪೂಜೆ ಮಾಡ್ತೀವಿ, ಪವಿತ್ರವಾಗಿದೆ ನಮ್ಮ ದೇವಸ್ಥಾನ ಥರ. ಸಿನಿಮಾನ ನಾವು ಗೌರವಿಸ್ತೀವಿ, ಅದು ನಮ್ಮ ವೃತ್ತಿ. ಯಾರೇ ಬರಲಿ ಇದಕ್ಕೆ ಬರಬೇಕು ಅಂದರೆ ಎಲ್ಲರಿಗೂ ಯೋಗ ಇಲ್ಲ. ತುಂಬ ಜನ ಇದ್ದಾರೆ, ತುಂಬ ಜನ ಬರ್ತಾರೆ. ನಾವು ನಿರ್ಮಾಪಕರು ಉಳ್ಕೋಬೇಕು, ನಿರ್ಮಾಪಕರು ಶಿಸ್ತು ಕಲಿಸ್ಬೇಕು ಅಂತ ಒಂದು ಅಸೋಸಿಯೇಷನ್ ಇದೆ. ಸುಮ್ಮನೆ ಅಲ್ಲ, ಇಲ್ಲಿ ಆದಿಲೋಗೋ ತೀಟೆ ತೀರೋನಿಗೆಲ್ಲ ಮಾತಾಡೋಕ್ಕಲ್ಲ ಇರೋದಿಲ್ಲ. ಆಮೇಲೆ ಅವನ ಇಂಡಸ್ಟ್ರಿ ಸಾಧನೆ ಇದೆ, ಯಾವ ಕತೆ ಬರ್ತಿದ್ದಾನೆ, ಯಾರಿಗೆ ಕತೆ ಕೊಟ್ಟಿದ್ದಾನೆ, ಯಾವ ಆಕ್ಟ್ ಮಾಡಿದ್ದಾನೆ, ಇವನು ಎಷ್ಟು ಜನ ಬ್ಲ್ಯಾಕ್ ಮೇಲ್ ಮಾಡೋನೆ. ಸುಮಾರು ಇದು ಬಂದಾಗ ನನಗೆ ಎಷ್ಟು ಜನ ಫೋನ್ ಮಾಡಿದ್ರು ಗೊತ್ತಾ? ಸರ್ ಅವ್ನು ಹಿಂಗಿದೆ, ಫ್ಯಾಮಿಲಿಗಳ್ದಿದೆ, ಆಮೇಲೆ ಇದೆಲ್ಲ ಹೇಳಿದೆ. ನಾನು ಹೇಳಿದೆ, ಅವ್ನು ವೈಯಕ್ತಿಕ ಯೋಚನೆ ನನಗೆ ಬೇಕಾಗಿಲ್ಲ. ಅವ್ನು ಪರ್ಸ್ನಲ್ ಏನಾರು ಮಾಡ್ಕೊಳ್ಳಿ, ಅವನಿಷ್ಟ ಯಾರನ್ನಾರು ಕರ್ಕೊಂಡೋಗಲಿ, ಅವ್ನು ಏನು ಕಾಂಡ ಮಾಡೋ ಸಪ್ಲೈ, ಅದು ಅವನು ಇಷ್ಟ, ನನಗೆ ಸಂಬಂಧ ಇಲ್ಲ. ನಾನು ಯಾಕೆ ಮಾತಾಡಬೇಕು? ನನ್ನ ಚಿತ್ರೋದ್ಯಮ ನನ್ನ ಮನೆ. ನಾನಿವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಉಪಾಧ್ಯಕ್ಷ ನಮಗೆ ಗೆಲ್ಲಿಸಿದ್ದಾರೆ, ಆಯ್ಕೆ ಮಾಡಿದ್ದಾರೆ. ನಿರ್ಮಾಪಕ ಕಷ್ಟ ಸುಖ ನನ್ನ ಕರ್ತವ್ಯ.